ಇವತ್ತಂತೆ ಮಾತು ಉಳಿದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತದ ಇವತ್ತು ಕ್ರಿಕೆಟ್ ಅನ್ನೋದು ವ್ಯಾಪಾರೀಕರಣ ಆಗ್ಯದ. ಮೊದಲು ಹೇಳಿತ್ತು ರಣಜಿ ಇದ್ದಾಗ ಹೌದಪ್ಪ ಇದು ನಮ್ಮ ಕರ್ನಾಟಕ ಟೀಮಾ, ಇದು ಬೆಂಗಳೂರು ಟೀಮು, ಅಥವಾ ಇದು ದಿಲ್ಲಿದು, ಇದು ಆಂಧ್ರದ್ದು, ಇದು ಮಹಾರಾಷ್ಟ್ರ ಅಂತಿದ್ವಿ. ಇವತ್ತು ಅವ್ರು ಯಾವಿಲ್ಲ, ಎಲ್ಲರೂ ಕೂಡಿ ಆಡ್ತಾ ಇದ್ದಾರೆ. ಒಂದು ರೀತಿ ವೈಶಾಲ್ಯದಿಂದ ಬಂದದ. ಆದರೂ RCB ಅಂತ ಸ್ವಲ್ಪ ಬೆಂಗಳೂರು ಅನ್ನೋ ಹೆಸರು ಇರೋದಾಗೆ ನಾಮದ ಪಾಲದ ಭಾವನೂ ಬಂದದ. ಏನೋ ಇರಲಿ, ಇವತ್ತಿನ ಈ ಮ್ಯಾಚ ಈ RCB ಏನಾಗ್ಬೋದು, ಗೆಲುವು ತಂದು ಕೊಡ್ಬೋದಾ ಅಥವಾ ಸೋದು ಮತ್ತಷ್ಟು ಚಡ್ಪಡಿಸುವಂಥ ಕೆಲಸಗಳು ಬರ್ಬೋದಾ ಅನ್ನೋದು ಇವತ್ತು ನೋಡುವಂಥದ್ದು. ಏನೂ ಇರಲಿ, ಆಗಲಿ ಮ್ಯಾಚ್. ಈಗಂತೂ ನಮ್ಮ ಟೈಟನ್ಸ್ ಟೈಟ್ ಆಗಿದ್ದಾರೆ, ಮೇಲೆ ಹೋಗಿದ್ದಾರೆ. RCB ಏನು ಮಾಡ್ಬೋದು ಇವತ್ತು, ಅವ್ರು ಮೀರಿ ಹೋಗ್ಬೋದು. ಈಗಾಗಲೇ 16 ಪಾಯಿಂಟ್ ಮಾಡ್ಕೊಂಡದ ನಮ್ಮ GT ಗುಜರಾತ್ ಟೈಟನ್ಸ್. ಇವತ್ತು ಏನಾದರೂ ಬೆಂಗಳೂರು ಗೆಲ್ತಂದ್ರೆ ಇವರು 16 ಆಗ್ತದೆ. ರನ್ ರೇಟ್ ಹೆಚ್ಚದ, ಮತ್ತು ಸ್ವಲ್ಪ ಆಗ್ತದೆ. ಏನೋ ಇರಲಿ, ಈ ಒಂದು ಮೋಸ್ಟ್ ಪ್ರಾಬಬ್ಲಿ RCB, SRH, GT, PBKS ಮತ್ತು CSK ಇನ್ನೂ 6 ಒಂದದ. ಇವ್ರ ನಡಕನ ಏನೋ ಕಾಂಪಿಟೇಷನ್ ಅದ. ಇವ್ರು ಏನೋ ಒಂದಿಷ್ಟು ಹೆಚ್ಚು ಮ್ಯಾಗೆ ಮೇಲೆ ಕೆಳಗಾಗ್ಬೋದು, ಏನೋ ಆಗಲಿ. ಒಟ್ಟಿನಲ್ಲೇ ಮ್ಯಾಚ್ ಮಾತ್ರ ಪ್ರತಿಯೊಬ್ಬರು ಖುಷಿ ಕೊಡ್ತಾ ಇದ್ದಾವ ಅನ್ನೋದು ಅಷ್ಟೇ ಸತ್ಯ. ಮತ್ತು ಜೂಜಾಟಕ್ಕೂ ಪ್ರಚೋದನೆ ಮಾಡ್ತಾ ಇದ್ದಾವೆ ಅನ್ನೋದು ನಮ್ಮ ದುರಂತ. ನಮ್ಮ ಯುವಕರು ಇದರಲ್ಲೂ ಭಾಳ ತೊಡಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಅದರ ಸರ್ಕಾರಿ ದಿಶೆಯಲ್ಲೇ ಬೆಟ್ಟಿಂಗ್ ಆಡುವವ್ರಿಗಿಂತಲೂ ಆಡಿಸುವವ್ರನ್ನ ಖರ್ಬ್ ಮಾಡುವಂಥದ್ದು ಮಾಡಿದರೆ ಭಾಳ ಯೋಗ್ಯ. ಯಾಕಂದರೆ ಬರೀ ದುಡ್ಡು ಗಳಿಸೋಗಿದೆ ಹಾಗೆ ತಿಳ್ಕೊಂಡು ಇದನ್ನೇ ಮಾಡುವಂಥ ಯುವಕರು ಬೆಳಕು ಹೋಗೋದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ದೇಶದ ಬುದ್ಧಿವಂತಿಕೆ ಶಕ್ತಿ ಎಲ್ಲೋ ಹಾಳಾಗಿ ಹೋಗ್ತಾ ಇದೆ ಅನ್ನೋದು ಅಷ್ಟೇ ಸತ್ಯ. ಯಾಕಂದರೆ ಈ ಆಟವನ್ನು ಆಡೋರು, ನೋಡೋರು, ಮಾಡೋರು ಯಾರಪ್ಪ ಅಂದ್ರೆ ಒಂದಿಷ್ಟು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು ನೋಡ್ತಾ ಇರ್ತಾರೆ. ಬೆಟ್ಟಿಂಗಿಂದ ಹೈಯರ್ ಮತ್ತು ಮಿಡಲ್ ಕ್ಲಾಸವ್ರು ಆಡ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ಮಕ್ಕಳು ಬುದ್ಧಿವಂತರು ಇರ್ತಾರೆ. ಈ ದೇಶದ ಒಂದು ವಿಜ್ಞಾನಿನೋ ಮತ್ತೆ ನಾವು ಅಂತವ್ರು ಇರ್ತಾರೆ. ಅವರು ಈ ಬೆಟ್ಟಿಂಗ್ ಇಳುವುದರಿಂದಾಗಿ ಅವರು ಬದುಕನ್ನು ನಾಶ ಮಾಡೋ ಜೊತೆಗೆ ಈ ದೇಶದ ಬೌದ್ಧಿಕ ಸಂಪತ್ತನ್ನು ಸಹಿತ